ಅದಕ್ಕೆ ನೀವೆಲ್ಲ ಬೇರೆಯವರಿಗೆಲ್ಲ ಹೇಳುದೇ ಇಲ್ಲ ಸೀಕ್ರೆಟ್ ದಿನ ಹಚ್ಚಿ ಅಂತ ಅಲ್ಲ ಏನಾದ್ರು ಬೇರೆಯವ್ರು ಸಹ ಹಾಕ್ಬೋದಲ್ಲ. ನಾವು ಸಹ ಈಗ ಯಾವಾಗ ಬೇಕಾದ್ರೆ ಫಂಕ್ಷನ್ಸ್ ಎಲ್ಲ ಇದ್ದಾಗ ನಮ್ಗೆ ದೊಡ್ಡವರು ಈ ತರ ಸೀಕ್ರೆಟ್ ಎಲ್ಲ ಹೇಳುದೇ. 2 ಹಾಕೊಂಡು ಬಳಸಿ, ಅಥವಾ ನಿಮಗೆ 5 ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು. ಫ್ರೆಂಡ್ಸ್, ದೊಡ್ಡಮ್ಮ ನನಗೆ ಈಗ ಪ್ಯಾಕ್ ಹಚ್ತಾ ಇದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ನನಗೆ ನಿಮಗೆಲ್ಲ ಒಂದು ನಮ್ಮ ತುಳುನಾಡಿನಲ್ಲಿ ಒಂದು ಮದುವೆಗೆ, ಒಂದು ಮದುಮಗಳಿಗೆ ಮದುವೆ ಮುಂಚೆ ಒಂದು ಬಾಡಿ ಪ್ಯಾಕ್ ಅಂತ ಮಾಡ್ತಾರೆ. ಟ್ರೆಡಿಷನಲ್ ಮೆಥಡ್, ಅದು ಮೊದಲಿನ ಕಾಲದಿಂದ ಮಾಡ್ತಾ ಬಂದಿದ್ದು. ಸೊ ಅದನ್ನು ನಿಮಗೆ ತಿಳಿಸ್ಬೇಕಂತ ಇದ್ದೀನಿ. ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಇವತ್ತು ನನಗೆ ಅದನ್ನು ಹೇಳ್ಕೊಡ್ಲಿಕ್ಕೆ ನನ್ನ ದೊಡ್ಡಮ್ಮ ಇದ್ದಾರೆ. ದೊಡ್ಡಮ್ಮ, ಹಾಯ್. ದೊಡ್ಡಮ್ಮ, ಅದು ಹೇಗೆ ಮಾಡೋದು, ಅದು ಏನೆಲ್ಲ ಹಾಕ್ತಾರೆ ಅದಕ್ಕೆ ಅಂತ ಹೇಳಿದ್ರೆ, ಇದು ಮಲ್ಲಿಗೆ ಕುದಿ ತಂದು, ಸೊಪ್ಪು ಚಿಗುರು ತಂದು ಅದನ್ನ ತರೋದು. ತಂದ್ಮೇಲೆ ಅದಕ್ಕೆ ಸ್ವಲ್ಪ ಹಸಿ ಅರಿಶಿನ, ಒಳ್ಳೇದು ಹಸಿ ಅರಿಶಿನೇ ಸಿಗ್ತದಲ್ಲ, ಅದನ್ನು ಅದಕ್ಕೆ ಹಾಕಿ ಮತ್ತೆ ಕಾಯಿ ಹಾಲನ್ನು ತೆಗೆದು, ಹಾಲು ಹಿಂಡಿ ಹಿಡ್ಕೊಂಡು ಆ ಹಾಲು ಮತ್ತು ಅದು ಒಟ್ಟಿಗೆ ಮಿಕ್ಸನ್ನು ಮಾಡಿ ಇದು ಇದಕ್ಕೆ ಗ್ರೈಂಡರಲ್ಲಿ ಕಟ್ಟುದು. ಗ್ರೈಂಡರ್ಲೆಲ್ಲ ಇದು ಮಿಕ್ಸಿ. ಹೌದು, ಈಗ ಮಿಕ್ಸಿ ಇದೆ. ಮೊದಲೆಲ್ಲ ಕಲ್ಲಲ್ಲಿ ಎಲ್ಲ ಅಡುಗೆ ಮಾಡ್ತಾಯಿದ್ರು ಮೊದಲಿನ ಕಾಲದಲ್ಲಿ. ಅದನ್ನು ಹಚ್ಚಿ ಮತ್ತು ಮುಖಕ್ಕೆ ಹಚ್ಚೋದು. ಮದುಮಗಳಿಗೆ 5 ದಿವಸ ಹಚ್ಚಬೇಕು. ಮುಖ ಒಳ್ಳೆ ಕಾಂತಿ ಬರ್ತದೆ. ಆಮೇಲೆ ಮೈಗೆಲ್ಲ, ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಹಚ್ಕೊಂಡು ಒಂದು 2 ಗಂಟೆ ಕೂತ್ಕೊಳ್ಬೇಕು. 2 ಗಂಟೆ ಕೂತ್ಕೊಂಡ ನಂತರ ಮತ್ತೆ ಅವಳು ಸ್ನಾನಕ್ಕೆ ಹೋಗ್ಬೇಕು. ಆಮೇಲೆ 5 ದಿವಸವರೆಗೂ ಅವಳು ಎಲ್ಲ ಹೊರಗಡೆ ಹೋಗ್ಲಿಕ್ಕಿಲ್ಲ, ಒಳಗಡೆನೆ ಇರ್ಬೇಕು. ಅದು ಬಿಸಿಲಿಗೆಲ್ಲ ಹೋದ್ರೆ ಅದನ್ನು 5 ಮಲ್ಲಿಗೆ ಹೂ ಅಂದ್ರಲ್ಲ, ಅದು ಯಾವ ತರ? ಒಂದು ನಮ್ಮ ಮಂಗಳೂರು ಮಲ್ಲಿಗೆ, ಎಲ್ಲರೂ ಮದುವೆಗೆಲ್ಲ ಹಾಕ್ತಾರೆ, ನಮ್ಮ ಮಂಗಳೂರು ಮಲ್ಲಿಗೆ ಅಂತ ಹೇಳ್ತಾರಲ್ಲ ಆ ಗಿಡದ್ದು. ಮತ್ತೊಂದು ಜಾಜಿ ಮಲ್ಲಿಗೆ, ಕಾಕಡ ಮಲ್ಲಿಗೆ, ಒಟ್ಟು 5 ಮಲ್ಲಿಗೆ ಅಂತ ಬರೋದು ಹೆಸರದ್ದು. 5 ಬಗೆಯದ್ದು ಮಲ್ಲಿಗೆ ಹೂವಲ್ಲ, ಇದು ಎಲೆ ಚಿಗುರು ತಂದು ಇದು ಮಾಡಬೇಕು. ಈಗೆಲ್ಲ ಮಿಕ್ಸಿಯಲ್ಲಿ ಬಂದಲ್ಲ, ಮಿಕ್ಸಿಯಲ್ಲಿ ಹಾಕಬೇಕು. ಮಿಕ್ಸಿಗೆ ನಮಗೆಲ್ಲ ಹಾಗೆ ಮಾಡ್ತೇವೆ. ಮತ್ತೆ ಮುಸ್ಲಿಮ್ಸ್ ಅಲ್ಲಿ ಸಹ ಹಾಗೆ ಅವರದು ತುಂಬಾ ಇದು ಮಾಡ್ತಾರೆ. ಇದನ್ನೇ ಹಾಕ್ತಾರೆ ಹೌದು. ಅದು ಅವ್ರು 40 ದಿನ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಅವ್ರು 40 ದಿನ ಮದುವೆ ಡೇಟ್ ಗಿಂತ 40 ದಿನ ಮನೆ ಹೊರಗೆ ಹೋಗುದಿಲ್ಲ ಸಾಹೇಬ್ರು. ಅದನ್ನ ನೆಕ್ಸ್ಟ್ ಟೈಮ್ ಯಾವ ತರ ಕೇಳಿ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇದನ್ನ ಹಚ್ಚಿದ್ರೆ ಏನಾಗ್ತದೆ? ಅದು ಇವಾಗ ಕಾಂತಿ ಬರುತ್ತೆ ಮುಖದಲ್ಲೆಲ್ಲ. ಈಗೆಲ್ಲ ಫೇಶಿಯಲ್ ಮಾಡ್ತಾರೆ ಎಲ್ಲ, ಹೋಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ. ಅವಾಗ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇರಲಿಲ್ಲ. ಅದೇ ಒಂದು ಇದು ಫೇಶಿಯಲ್ ತರ ಮಾಡ್ತಾ ಇದ್ರು. ಅದ್ರಲ್ಲೇ ಕಾಂತಿ ಬರ್ತಾ ಇತ್ತು ಮೊದಲೆಲ್ಲ. ಹೌದು. ಮತ್ತೆ ಈಗ ಇದನ್ನ ಎಷ್ಟು ದಿನ ಇಡ್ಬೋದು ಅದನ್ನ ಒಂದು 5 ದಿವಸನೇ. ಅಲ್ಲ, ಅದು ಫ್ರಿಜ್ ನಾವೀಗಾದ್ರೆ ಫ್ರಿಜ್ ಇಡ್ಬೋದು. ಮೊದಲೆಲ್ಲ ಹೊರಗಡೆ ಇಡ್ತೇವೆ. ಇಲ್ಲ ಏನಾಗಲ್ಲ, ಹೊರಗಡೆ ಇಡ್ತೇವೆ. ಮೊದಲೆಲ್ಲ ಫ್ರಿಜ್ ಅಲ್ಲಿ ಎಲ್ಲ ಇರ್ತಿತ್ತು. ಒಮ್ಮೆ ಕಡ್ದಿಟ್ರೆ 5 ದಿನ 5 ದಿನ ಆದ್ಮೇಲೆ ಹಚ್ಚೋದು. ಆಯ್ತು, 5 ದಿನ ಮತ್ತೆ ಜಾಸ್ತಿ ಹಚ್ಚೋದಿಲ್ಲ. 5 ದಿನಕ್ಕೆ ಮದುಮಗಳಿಗೆ ಅಂತ 5 ದಿನ ಹಚ್ಚೋದು ಅಷ್ಟೇ. ಇವತ್ತು ನಾವು ಮಾಡುವ. ಇವತ್ತು ನಂಗೆ ದೊಡ್ಡಮ್ಮ ಹಚ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಬಿಸಿಲಿಗೆ ಮಾತ್ರ ಹೋಗ್ಬಾರ್ದಂತೆ. ಬಿಸಿಲಿಗೆ ಹೋದ್ರೆ ಅರಿಶಿನ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಬಿಸಿಲಿಗೆ ಹೋಗ್ಬಾರ್ದು. ಅದು ಮುಖಕ್ಕೆ ಮಣ್ಣು ಬಿಸಕ್ತದೆ ಅಂತ ಹೇಳ್ತಾರೆ. ಅಂದ್ರೆ ಬಿಸಿಲಿಗೆ ಅದು ಇದಾಗ್ತದೆ, ಒಳ್ಳೆದು ಆಗುದಿಲ್ಲ. ಇಷ್ಟು ವೈಟ್ ಆಗಿದ್ಯಾ? ಇನ್ನೂ ವೈಟ್ ಆಗ್ತದೆ. ಅಮ್ಮ, ನೀನು ವೈಟ್ ಇದೆಯಲ್ಲ, ಯಾಕೆ ನಿಮ್ಮ ವೈಟ್ ಆಗ್ಬೇಡ, ಹಚ್ಕೊಳ್ಬೇಡ ಅಂತ ಹೇಳಿ ಹಾಗೆ ಅದು ದೊಡ್ಡಮ್ಮ. ಮೊದಲೆಲ್ಲ ಇವಾಗ ನೀವು ಹೇಳಿದ್ವಲ್ಲ ಮದುಮಗಳಿಗೆ ಹಚ್ಚೋದಲ್ಲ, ಬೇರೆ ಹಚ್ಚುತ್ತಿರ್ಲಿಲ್ಲ. ಬೇರೆಯವ್ರ ಹಚ್ಚಿಲ್ಲ ಅಂದ್ರೆ ಬೇರೆಯವ್ರು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಸಂಜೆ ಹೊತ್ತು, ರಾತ್ರಿ ಹೊತ್ತಿಗೆ ಬರೀ ಕಾಯಿ ಹಾಲು ಮತ್ತೆ ಅರಿಶಿನ, ಒಳ್ಳೆ ಅರಿಶಿನ ತೆಗೆದ್ಬಿಟ್ಟು ಆ ಕಾಯಿ ಹಾಲಿಗೆ ಬರೀ ಕಲಿಸ್ಬಿಟ್ಟು ಅದನ್ನ ಹಚ್ಕೊಂಡು ಮಲ್ಗ್ತಾ ಇದ್ವಿ. ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಮುಖ ತೊಳಿತೇವೆ. ಬರೀ ಹೌದಾ? ನೀವು ಅದಕ್ಕೆ ನಿಮ್ ಕೈ ಇನ್ನು ಸಹ ಎಷ್ಟು ಹೆಂಗ ಕಾಣ್ತೇವೆ. ಈಗ ಎಷ್ಟು ವಯಸ್ಸಾಯ್ತು ನಿಮಗೆ? ಈಗ 70 65 ಹೇಳ್ತಾರಲ್ಲಿ ಜಾಸ್ತಿ ಆಗ್ಬೋದು. ನೋಡಿ, ಇನ್ನು ಸಹ ಎಷ್ಟು ಹೆಂಗ ಮೊದಲೆಲ್ಲ ಹಚ್ಚಿ ಇರ್ಬೇಕು. ಮೊದಲು ಅದೇ ನನ್ನ ಸಂಜೆ ಹೊತ್ತಿಗೆ ಆಚರಣೆ ಹುಡುಗಿ ಒಬ್ರು ಇದ್ಲ, ನಾವು ಬರ್ಲಿ ಅವ್ರ ಮನೆ ಸಿಗುತ್ತೆ. ಮನ್ಕಳಿಗೆ ಹೋಗುವಾಗ ಅದೇ ಅದನ್ನ ಸ್ವಲ್ಪ ಹಾಲಿನ ಹಿಂಡಿ, ಇದು ರುಬ್ಬಿ ತೆಗೆದ ನಾವು ಕಾಯಿ ಹರಿತೀವಲ್ಲ, ಅದ್ರಲ್ಲಿ ಹಾಲು ಹಿಂಡಿ ಒಂದು ಸ್ವಲ್ಪ ತೆಗೆದು ಆಮೇಲೆ ಅದಕ್ಕೆ ಅರಿಶಿನ ಹಾಕಿ ಕಲಸಿ ಮುಖಕ್ಕೆ ಹಚ್ಚಿಬಿಟ್ಟು ಮಲ್ಕೊಳ್ತೀವಿ. ಸೊ ನಿಮಗೋಸ್ಕರ ಈಗ ತೋರಿಸ್ಲಿಕ್ಕೋಸ್ಕರ ನಾನು ಬೆಳಿಗ್ಗೆ ಹೇಳಿ ಅರಿಶಿನ ಕೋಡನ್ನೆಲ್ಲ ತರಿಸಿಟ್ಟಿದ್ದೀನಿ. ಈಗ ಮಲ್ಲಿಗೆ ಹೂವಿನ ಎಲೆಗಳಲ್ಲಿ
ಆಂಟಿಸೆಪ್ಟಿಕ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದು ನಮ್ಮ ಮುಖದಲ್ಲಿರುವಂತಹ ಆಕ್ನೆ ಅಥವಾ ಮೊಡವೆಗಳಂತ ಹೇಳ್ತಾರಲ್ಲ ಅದನ್ನು ಕಡಿಮೆ ಮಾಡ್ತದೆ. ಹಾಗೆಯೇ ಇದರಲ್ಲಿ ಮೊಡವೆಯಿಂದ ಬಂದಿರುವಂತಹ ಕಲೆಗಳಿದ್ರೆ ಅದು ಕೂಡ ಹೋಗ್ತದೆ. ಹಾಗೆ ಇದು ಸ್ಕಿನ್ ಬ್ರೈಟ್ನಿಂಗಿಗೆ ತುಂಬ ಹೆಲ್ಪ್ ಆಗ್ತದೆ. ಇದು ತುಂಬಾನೇ ಗ್ಲೋ ಕೊಡ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಸ್ಕಿನ್ ಅನ್ನು ತುಂಬಾ ಹೈಲೈಟ್ ಆಗಿಟ್ಕೊಳ್ತದೆ. ಹಾಗೆ ಇದು ವಯಸ್ಸಾಗೋದನ್ನು ಕಡಿಮೆ ಮಾಡ್ತದೆ. ಅಂದ್ರೆ ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಇದೆ. ಇದು ನಮ್ಮ ಮುಖದಲ್ಲಿರುವಂತಹ ವ್ರಿಂಕಲ್ಸ್ ಅನ್ನು ಕೂಡ ಕಡಿಮೆ ಮಾಡ್ತದೆ. ಹಾಗೆ ಕೊಲೆಜನ್ ಪ್ರೊಡಕ್ಷನ್ ಕೂಡ ಹೆಲ್ಪ್ ಮಾಡ್ತದೆ. ಹಾಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ. ಇದು ಸ್ಕಿನ್ ಅಲ್ಲಿ ಇರುವಂತಹ ಇರಿಟೇಷನ್ ಕೂಡ ಕಡಿಮೆ ಮಾಡ್ತದೆ. ಸೊ ಇನ್ಯಾಕ್ ತಡ, ಇನ್ನು ಅರಿಶಿಣದಲ್ಲಿ ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಅದ್ರೂ ಕೂಡ ಇನ್ನು ಆಂಟಿಸೆಪ್ಟಿಕ್ ಪ್ರಾಪರ್ಟಿ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಎಲ್ಲ ಇದೆ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಎಲ್ಲ ಇದೆ. ಆ ವ್ರಿಂಕಲ್ಸ್ ಅನ್ನ ಬರೋದು ಕಡಿಮೆ ಮಾಡ್ತದೆ. ಹಾಗೆ ಸ್ಕಿನ್ ಬ್ರೈಟಿಂಗ್ ಕೂಡ ಹೆಲ್ಪ್. ನಾವು ಕಾಯಿ ಹಾಲು ಹಾಕಿದ್ದೀವಿ, ಅದು ಕೂಡ ತುಂಬಾನೇ ಒಳ್ಳೆಯದು. ಅದು ಮಾಯಿಶ್ಚರೈಸರ್ ಕಂಟೆಂಟ್ ಇರ್ತದೆ, ಹೈಡ್ರೇಟಿಂಗ್ ಕಂಟೆಂಟ್ ಇರ್ತದೆ. ಇದರಲ್ಲಿ ಫ್ಯಾಟಿ ಆಸಿಡ್ ಹಾಗೆ ಆಂಟಿ ಇನ್ಫ್ಲಮೇಟರಿ ಎಲ್ಲ ಇರೋದ್ರಿಂದ ಸ್ಕಿನ್ ಅನ್ನ ಇದು ತುಂಬಾ ಹೈಡ್ರೇಟ್ ಆಗಿಟ್ಕೊಳ್ತದೆ. ಹಾಗೆ ಸ್ಕಿನ್ ಅನ್ನ ಕ್ಲೀನ್ಸ್ ಮಾಡ್ತದೆ, ಕ್ಲೀನ್ ಮಾಡ್ತದೆ. ಹಾಗೆ ಇದು ಆಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗ್ತದೆ. ಯಾಕಂದ್ರೆ ನಮ್ಮ ಸ್ಕಿನ್ ಅನ್ನ ಎಲಾಸ್ಟಿಸಿಟಿ ಮೇಂಟೈನ್ ಮಾಡ್ತದೆ. ಈ ಪ್ಯಾಕ್ ತುಂಬಾನೇ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಓಕೆ, ಇವಾಗ ನಾವು ಮಲ್ಲಿಗೆಲ್ಲ ತಗೊಂಡ್ಬರ್ವಲ್ಲ. ಸರಿ. ಫ್ರೆಂಡ್ಸ್, ನಮ್ಮ ಮಂಗಳೂರು ಉಡುಪಿ ಕಡೆ 3 ಟೈಪ್ ಆದ್ರೂ ಮಲ್ಲಿಗೆ ಎಲ್ಲರ ಮಲ್ಲಿ ಇದ್ದೇ ಇರುತ್ತೆ. ಒಂದು ಮಲ್ಲಿಗೆ ಅಂದ್ರೆ ನಮ್ಮ ಶಂಕರಪುರ ಮಲ್ಲಿಗೆ, ಮಂಗಳೂರು ಜಾಸ್ಮಿನ್ ಅಂತಾನೂ ಹೇಳ್ತಾರೆ. ಸೊ ನೋಡಿ, ಈ ಗಿಡ ಇದ್ರ ಚಿಗುರನ್ನು ತೆಗಿಬೇಕು. ಎಲೆ ಬೆಳೆದಿರುವ ಎಲೆ ಅಲ್ಲ, ಚಿಗುರು ಎಲೆಯನ್ನ ತೆಗಿಬೇಕು. ಈ ಮಲ್ಲಿಗೆ ಮಂಗಳೂರಿಂದ ಹಿಡಿದು ಭಟ್ಕಳ ತನಕನೂ ಸಿಗ್ತದೆ. ಬಟ್ ಮಂಗಳೂರಿನಲ್ಲಿ ಆ ಸ್ಮೆಲ್ಲೇ ಬೇರೆ. ಭಟ್ಕಳ ಮಲ್ಲಿಗೆ ಅಷ್ಟೊಂದು ಸ್ಮೆಲ್ ಇರೋದಿಲ್ಲ. ಇದೊಂದು ಕಾಕಡ ಮಲ್ಲಿಗೆ, ಮತ್ತೊಂದು ಜಾಜಿ. ಇದು 3 ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ. ಗೋವಾದಲ್ಲೂ ಸಿಕ್ತು ನಂಗೆ ಜಾಜಿ ಮಲ್ಲಿಗೆ ಎಲ್ಲ ಇರುತ್ತೆ. ಬೇರೆ ಕಡೆ ನನಗೆ ಗೊತ್ತಿಲ್ಲ ಇಲ್ಲೆಲ್ಲ ಬೆಳಿತಾರೆ ಅಂತ. ಇವಾಗ ಮೈಸೂರು ಬೆಂಗಳೂರು ಕಡೆ ಎಲ್ಲ ಸಿಗುತ್ತಲ್ಲ, ಮದುವೆಗೆಲ್ಲ ಯೂಸ್ ಮಾಡ್ತಾರಲ್ಲ. ನಿಮ್ಮ ಕಡೆ ಆ ಮಲ್ಲಿಗೆ ಗಿಡ ಇದ್ರೆ ಅದನ್ನ ಬಳಸ್ಕೋಬಹುದು. ನಿಮ್ಮ ಕಡೆ ಲೋಕಲ್ ಆಗಿ ಯಾವ್ದು ಸಿಕ್ಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇದ್ರಲ್ಲಿ ತುಂಬಾ ಚಿಗುರು ಉಂಟು ನೋಡಿ, ಕಟ್ ಮಾಡಿದರೆ ಅಷ್ಟೇ ಇರ್ಬೇಕು. ಫ್ರೆಂಡ್ಸ್, ಈ ಗಿಡ ಬಂದು ನಮ್ಮ ಕಡೆ ಸಿಗುವಂತಹ ಕಾಕಡ ಹೂವಿನ ಗಿಡ. ಸೊ ಇದೊಂದು ಸಿಕ್ತು. ಹಾಗೆ ಇನ್ನೊಂದು ಜಾತಿ ಸಿಕ್ತು. ಇನ್ನು ಜಾಜಿ ಮಲ್ಲಿಗೆನೂ ಸಿಗ್ತಾ ಇತ್ತೇನೋ, ನನಗೆ ಇವಾಗ ಸಿಕ್ಲಿಲ್ಲ ಸದ್ಯಕ್ಕೆ. ಸೊ ಇದನ್ನ 3 ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ನಿಮಗೆ 5 ಜಾತಿಯದ್ದು ಸಿಕ್ಕಿದ್ರೆ ನೀವು ಅದನ್ನ ಬಳಸ್ಕೊಳ್ಳಿ. ಮತ್ತೆ ನಿಮ್ಮ ಲೋಕಲ್ ಯಾವ ಸಿಕ್ಕದನ್ನ ಯೂಸ್ ಮಾಡ್ಬೋದು. ನಿಮಗೇನಾದ್ರು 1 ಮಲ್ಲಿಗೆ ಗಿಡ ಸಿಕ್ಕಿದ್ರೆ ಅದನ್ನೇ ಯೂಸ್ ಮಾಡಿ, ಅಥವಾ 2 ಸಿಕ್ಕಿದ್ರೆ 2 ಹಾಕೊಂಡು ಬಳಸಿ, ಅಥವಾ ನಿಮ್ಗೆ 5 ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು. ನಮ್ಮಲ್ಲಿ ಶಂಕರಪುರ ಮಲ್ಲಿಗೆ ಗಿಡನೇ ಜಾಸ್ತಿ ಇತ್ತು, ಸೊ ಅದನ್ನೇ ಜಾಸ್ತಿ ಯೂಸ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಇದು ನನಗೆ ಪಕ್ಕದ ಮೇಲೆ ಸಿಕ್ತು ಈ ಮಲ್ಲಿಗೆ ಗಿಡ. ಇದಕ್ಕೆ ಹೆಸರೇನಂತ ಅಷ್ಟೊಂದು ನನಗೆ ಗೊತ್ತಿಲ್ಲ. ಸೊ ಇದರ ಚಿಗುರನ್ನು ಕೂಡ ಬಳಸ್ಕೊಂಡೆ. ಸೊ ನನಗೆ ಇಷ್ಟು ಸಿಕ್ತು ನೋಡಿ ಚಿಗುರುಗಳು 3 ಮಲ್ಲಿಗೆ ಗಿಡದ್ದು. ಫ್ರೆಂಡ್ಸ್, ನೀವು ಇದನ್ನ ಫುಲ್ ಬಾಡಿಗೆ ಹಚ್ಕೊಳ್ತೀರಾ ಆದ್ರೆ 1 ದಿನಕ್ಕೆ ಸಾಕಾಗುತ್ತೆ. ಬರೀ ಮುಖಕ್ಕೆ ಹಚ್ಕೊಳ್ತೀರಾ ಅಂದ್ರೆ 5 ದಿನಕ್ಕೆ ಬರುತ್ತೆ. ಫ್ರೆಂಡ್ಸ್, ನಂಗೆ ಅರಿಶಿನ ಕೋಡು ಫ್ರೆಶ್ ಆಗಿ ಸಿಕ್ತು. ಬೆಳಿಗ್ಗೆ ಕೊಯ್ಕೊಂಡ್ಬಂದು ಕೊಟ್ರು. ಈ ಪ್ಯಾಕಿಗೆ ಹಸಿ ಅರಿಶಿಣನೇ ಹಾಕೋದು. ನಿಮಗೆ ಸಿಕ್ಕಿಲ್ಲ, ನೀವು ಸಿಟಿಲಿ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಅಂಗಡಿಲಿ ಅರಿಶಿನ ಕೋಡ್ ಎಲ್ಲ ಸಿಗುತ್ತೆ, ಅದನ್ನ ಬಳಸ್ಕೊಂಡು ಮಾಡಿ. ಇಲ್ಲಾಂದ್ರೆ ಪೌಡರ್ ಕೂಡ ಸಿಗುತ್ತೆ, ಅದನ್ನ ಬಳಸ್ಕೊಂಡು ಮಾಡಿ. ಫ್ರೆಂಡ್ಸ್, ಅರಿಶಿನ ಬೆಳಗ್ಗೆ ಕೊಯ್ಕೊಂಡು ಬಂದಿದ್ರಿಂದ ಅದು ನೋಡಿ ನೀರಿನ ಅಂಶ ತುಂಬಾನೇ ಇತ್ತು. ದೊಡ್ಡಮ್ಮ ಈಗ ಅದ್ರದ್ದು ಸಿಪ್ಪೆ ತೆಗಿತಾ ಇದ್ದಾರೆ. ಫ್ರೆಂಡ್ಸ್, ಅಷ್ಟರೊಳಗೆ ನಾನು ಕಾಯಿನ ತುರಿದಿಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಕಾಯಿ ತಗೊಂಡಿದ್ದೀನಿ. ಇದನ್ನ ನಾವೀಗ ರುಬ್ಕೊಳ್ಬೇಕು, ದಪ್ಪವಾಗಿನೇ ರುಬ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೊಂಡಿದೀವಿ, ನೋಡ್ಬೋದು. ಫ್ರೆಂಡ್ಸ್, ಫಸ್ಟಿಗೆ ನಾವು ಕಾಯಿ ಹಾಲು ತೆಗಿತಿದ್ದೇವೆ. ಕಾಯಿ ಹಾಲಿದ್ದು ಆಮೇಲೆ ಸೋಸ್ಕೊಂಡು ಹಾಲು ಸಿಕ್ಕಲ್ಲ, ಅದ್ರ ಜೊತೆ ನಾವು ಮಲ್ಲಿಗೆ ಎಲೆಗಳನ್ನ ಗ್ರೈಂಡ್ ಮಾಡ್ಕೊಳ್ಳೋದು. ಮಲ್ಲಿಗೆ ಎಲೆ ಮತ್ತೆ ಅರಿಶಿನ ಎಲ್ಲ ಒಟ್ಟಿಗೆ ಬನ್ನಿ, ದೊಡ್ಡಮ್ಮ ಮಾಡ್ತಾ ಇದ್ದಾರೆ. ಸೊ ಕಾಯಿ ಹಾಲನ್ನ ಸೋಸ್ಕೊಳ್ತಾ ಇದ್ದಾರೆ ಇವಾಗ. ಸೊ ದೊಡ್ಡಮ್ಮ ಇವಾಗ ಅರಿಶಿನ ಕಾಯಿ ಹಾಲು ಜೊತೆ ರುಬ್ಕೊಳ್ತಿದ್ದಾರೆ ಫಸ್ಟ್. ನೀವು ಬೇಕಾದ್ರೆ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೋಬಹುದು. ಮಾಡಿ ಇಟ್ಕೊಂಡೆ ಮುಖಕ್ಕೆಲ್ಲ ಫ್ರಿಜ್ ಇಟ್ಕೊಳ್ತಾರೆ. ಹೌದು, ಫ್ರಿಜ್ ಇಡುದಿಲ್ಲ. ಮೊದಲಲ್ಲಿ ಫ್ರಿಜ್ ಇದ್ದಿತ್ತೆ, ಹಾಗೆ ಇಟ್ಕೊಂಡು ಹಾಕ್ತಿದ್ರ. ಫ್ರಿಜ್ ಅದಷ್ಟು ಒಳ್ಳೇದಲ್ಲ ಅಂದ್ರೆ ಹೊರಗೆ ಇಟ್ಕೊಂಡೆ ಹಾಕ್ತಿದ್ರ. ಫ್ರೆಂಡ್ಸ್, ಆವಾಗ ದೊಡ್ಡಮ್ಮ ಅಂದ್ರಲ್ಲ ನಾವು ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ತೊಳಿತಾ ಇದ್ವಿ ಅಂತ, ಅದು ಅರಿಶಿನ ಮತ್ತೆ ಕಾಯಿ ಹಾಲು ಮಾತ್ರ ಅವಾಗ ಇದ್ದ ಪೇಸ್ಟ್. ಇವಾಗ ನಾವ್ ಇದಕ್ಕೆ ಹಾಕ್ತಾ ಇದೀವಿ ಮಲ್ಲಿಗೆ ಎಲೆಗಳನ್ನ. ಕಾಯಿ ಹಾಲನ್ನ ಎಷ್ಟ್ ಬೇಕು ಅಷ್ಟೇ ನೀವು ರುಬ್ಕೊಳ್ಬೇಕಾದ್ರೆ ಹಾಕ್ಬೇಕು, ಮತ್ತೆ ನೀರ್ ಆದ್ರೆ ಕಷ್ಟ, ಅದಕ್ಕೋಸ್ಕರ. ಸೊ ಇಷ್ಟು ದಪ್ಪ ಆದ್ರೆ ಕರೆಕ್ಟ್ ಆಗುತ್ತೆ ಹಚ್ಕೊಳ್ಳಿಕ್ಕೆ. ಮಲ್ಲಿಗೆ ಗಿಡಗಳ ಎಲೆಯ ಚಿಗುರಿನ ಪ್ಯಾಕ್ ರೆಡಿ ಆಯ್ತು. ಫ್ರೆಂಡ್ಸ್, ದೊಡ್ಡಮ್ಮ ನನಗೆ ಈಗ ಪ್ಯಾಕ್ ಹಚ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಐಬ್ರೋಗೆ ನೀವು ತಾಗಿಸ್ಬೇಡಿ, ಕಣ್ಣಿಗೆ ಮತ್ತೆ ಐಬ್ರೋಗೆ ತಾಗದಾಗೆ ಹಚ್ಕೊಳ್ಳಿ. ಯಾಕಂದ್ರೆ ಅರಿಶಿನ ನೀವು ಡೈಲಿ ಮುಖಕ್ಕೆ ಹಚ್ಚಿದ್ರೆ ಮುಖದಲ್ಲಿರುವಂತಹ ಕೂದಲೇ ಬೆಳೆಯುವುದಿಲ್ಲ. ಸೊ ಅದಕ್ಕೋಸ್ಕರ ಐಬ್ರೋ ಹಚ್ಚಿದ್ರೆ ಆಮೇಲೆ ಐಬ್ರೋ ಎಲ್ಲ ಹೋಗ್ಬೋದು. ಅದಕ್ಕೋಸ್ಕರ ದೊಡ್ಡಮ್ಮ ನನಗೆ ಹಚ್ತಾ ಇರೋದ್ರಿಂದ ನಾನು ಮದ್ಮಗಳ ತರ ನನಗೆ ಫೀಲ್ ಆಗ್ತಾ ಇದೆ. ಸೊ ಇಂಥ ಸೀಕ್ರೆಟ್ ಪ್ಯಾಕ್ ಗಳೆಲ್ಲ ಹೇಳೋದೇ ಇಲ್ಲ ನೀವು ಹಾಕ್ಬೋದು ಅಂತ ದೊಡ್ಡವರು. ಓನ್ಲಿ ಮದುವೆ ಟೈಮ್ ಅಲ್ಲಿ ಶಾಸ್ತ್ರ ಅಂತ ಮಾಡ್ತಾರೆ ಅಷ್ಟೇ.
ನನಗೆ ದೊಡ್ಡಮ್ಮ ಹಚ್ಬೇಕಾದ್ರೆ ಸ್ವಲ್ಪ ಐಬ್ರೋಗಳಿಗೂ ತಾಗಿದೆ, ನೀವು ಹಚ್ಕೋಬೇಡಿ. ಸೊ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಹಾಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ, ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಮುಖದ ಮೇಲೆ. ಕುತ್ತಿಗೆ ಭಾಗಗಳಿಗೆ ಹಾಗೆ ಫುಲ್ ಬಾಡಿಗೆ ಹಚ್ಕೋಬೇಕು ಇದನ್ನ. ದೊಡ್ಡಮ್ಮ ಅಂತೂ ನನ್ನ ಮುಖಕ್ಕೆ ತುಂಬಾ ಚೆನ್ನಾಗಿ ಮಸಾಜ್ ಮಾಡಿದ್ರು. ನನ್ನ ಮುಖ ತುಂಬಾ ಚೆನ್ನಾಗಿ ಆಗ್ಬೋದು ಅನ್ಸುತ್ತೆ ಇವತ್ತು, ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ರು ಅವರು. ಫ್ರೆಂಡ್ಸ್, ಈ ಬಾಡಿ ಪ್ಯಾಕ್ ಮುಂದೆ ಯಾವುದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೋಬೇಕಂತಿಲ್ಲ. ಇದು 5 ದಿನ ಮಾಡಿದ್ರೆ ಸಾಕು, 6ನೇ ದಿನಕ್ಕೆ ತುಂಬಾನೇ ಗ್ಲೋ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನಿಲ್ಲಿ ಕೈಗಳಿಗೆ ಮತ್ತೆ ಕಾಲ್ಗಳಿಗೆ ಮಾತ್ರ ಹಚ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಫುಲ್ ಬಾಡಿಗೆ ಹಚ್ಕೊಳ್ಳಿ ಸ್ನಾನಕ್ಕೆ ಹೋದಾಗ ಎಲ್ಲ. ಫ್ರೆಂಡ್ಸ್, ಇದನ್ನ ಫುಲ್ ಬಾಡಿಗೆ ನೀವು ಹಚ್ಕೋಬಹುದು, ನಿಮ್ಮ ಕಾಲ್ಗಳಿಗೂ ಹಚ್ಕೋಬಹುದು. ಮದುಮಗಳಿಗೆ ಫುಲ್ ಬಾಡಿಗೆ ಹಚ್ತಾರೆ. ಫ್ರೆಂಡ್ಸ್, ಇಲ್ಲಿ ದೊಡ್ಡಮ್ಮ ಮದುಮಗಳಿಗಾದ್ರೆ ಶಾಸ್ತ್ರ ಪ್ರಕಾರ ಹೇಗೆ ಹಾಕೋದು ಅಂತ ಹೇಳ್ತಿದ್ದಾರೆ. 5 ದಿವಸ ಹಚ್ಚಿದ್ದು 5 ದಿವಸ ಅವಳವಳೆ ಹಚ್ಕೊಳ್ಬಹುದು. ಫಸ್ಟಿನ ದಿವಸ 5 ಜನ ಮುತ್ತೈದ್ರು ಹೇಗೆ ಬಂದು 5 ಜನ 9 ಜನ ಬಂದು ಅವಳ ಮುಖಕ್ಕೆ ಎಲ್ಲ ಹಚ್ಚಿ ಹಿಡಿದು ಕಾಲಿಗೆಲ್ಲ ಹಿಡಿದು ಕಳಸ ನೀರು ತಂದು ಅವಳಿಗೆ ಹಾಕಿ ಸ್ನಾನ ಮಾಡಿಸ್ತಾರೆ ಫಸ್ಟಿನ ದಿವಸ. ಆಮೇಲೆ ಲಾಸ್ಟಿಂದ ಮತ್ತೆ 4 ದಿವಸ ಅವಳೇ ಬಚ್ಚಿ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ತುಂಬ ಹೊತ್ತು ಕೂತ್ಕೊಂಡು ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ಬೋದು. ಎಷ್ಟು ಗಂಟೆ? 2 ಗಂಟೆ ಕೂತ್ಕೊಳ್ಬೋದು. ಒಳ್ಳೆ ಸ್ವಲ್ಪ ಮೆಸೇಜ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಫ್ರೆಂಡ್ಸ್, ನನ್ನ ಮಗ ಕಾಲಿಗೆ ಹಚ್ತಾ ಇದ್ದಾನೆ. ನಾನೇ ಮಾಡಿದ್ದು ಫ್ರೆಂಡ್ಸ್. ಇದನ್ನ ಅವನೇ ಪ್ರಿಪೇರ್ ಮಾಡಿದ್ದಾನೆ. ನಾವಿಲ್ಲಿ ಹೇಗೆ ಮಿಕ್ಸಿಂಗ್ ಮಾಡಿದ್ವಿ ಹಾಗೆ ಅವನು ಕಲ್ಲಲ್ಲಿ ತೇದಿ ಮಾಡಿದ್ದಾನೆ. ಸೊ ಅದನ್ನ ಕಾಲಿಗೆ ಹಚ್ತಾ ಇದ್ದಾನೆ ಇವಾಗ. ಆಯ್ತು ಮಾಡಿ. ತುಂಬ 2 ಕಲ್ತಿಗೆ ಒಟ್ಟಿಗೆ ಹಾಕಿ. ಸೊ 2 hours ಆಯ್ತು ಫ್ರೆಂಡ್ಸ್, ನನಗೆ ಹಚ್ಕೊಂಡು ಈಗ ನಾನು ವಾಶ್ ಮಾಡ್ಕೊಂಡ್ ಬರ್ತೀನಿ. ಫ್ರೆಂಡ್ಸ್, 2 ಗಂಟೆ ಆಯ್ತು, ಮುಖ ವಾಶ್ ಮಾಡ್ಕೊಂಡ್ ಬಂದೆ. ನನ್ನ ಮುಖದಲ್ಲಿ ಸ್ವಲ್ಪ ಹಸಿನ ಕಾಣ್ಬೋದು, ಯಾಕಂದ್ರೆ ನಾನು ಫುಲ್ ಅಂದ್ರೆ ಸೋಪ್ ಹಾಕಿ ಎಲ್ಲ ತೊಳೆಯಿಲ್ಲ, ಹಾಗೆ ವಾಟರ್ ಅಲ್ಲಿ ರಿನ್ಸ್ ಮಾಡ್ಕೊಂಡ್ ಬಂದೆ. ಹೊರಗಡೆ ಎಲ್ಲ ಹೋಗ್ಲಿಕ್ಕಿದ್ರೆ ಸೋಪ್ ಹಾಕಿ ತೊಳಿರಿ, ಮನೇಲೇ ಇದ್ರೆ ನೀವು ಸೋಪ್ ಎಲ್ಲ ಹಾಕಿ ತೊಳಿಬೇಡಿ. ಜಸ್ಟ್ ಈ ತರ ಕಾಣಿಸಿದ್ರು ಏನಾಗಲ್ಲ, ಮನೇಲೇ ಇರ್ತಿರಲ್ಲ. ಆಕ್ಚುಲಿ ಇದು 5 ದಿನ ನೀವು ಎಲ್ಲಿಗೂ ಹೋಗ್ಬಾರ್ದು, ಮನೇಲೇ ಇರ್ಬೇಕು. ಆಕ್ಚುಲಿ ಹಾಕ್ಬೇಕಾದ್ರೆ ಹೊರಗೆ ಹೋಗ್ಲಿಕ್ಕೆ ಇಲ್ಲ ಬಿಸಿಲಿಗೆ, ಬೇಕಾದ್ರೆ ಸಂಜೆ ಹೊತ್ತೆಲ್ಲ ಹೋಗ್ಬೋದು ಅಷ್ಟೇ. ಸೊ ಮನೇಲಿದ್ರೆ ನೀವು ಬರೀ ಜಸ್ಟ್ ನೀರಲ್ಲಿ ತೊಳಿರಿ, ಈ ತರ ಹಸಿನ ಸ್ವಲ್ಪ ಕಾಣಿಸುತ್ತೆ. 5 ದಿನ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಎಲ್ಲರೂ ಫಂಕ್ಷನ್ಸ್ ಎಲ್ಲ ಇದ್ರೆ, ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇದ್ರೆ 5 ದಿನ ಮುಂಚೆ ನೀವು ಇದನ್ನ ಮಾಡ್ಕೊಳ್ಳಿ. ಹೇಗಾಯ್ತು ಮುಖ? ಒಳ್ಳೆ ಗ್ಲೋ ಕಾಣಿಸ್ತದಲ್ಲ. ಅದೇ ಮತ್ತೆ ನೀವು ಫೇಶಿಯಲ್ ಮಾಡೋಕೆ ಚೆನ್ನಾಗಿ ಕಾಣುತ್ತೆ ಅಲ್ಲ, ಸುಮ್ಮನೆ ಫೇಶಿಯಲ್ ಕೆಮಿಕಲ್ ಅಲ್ಲ. ಹೌದು, ಒಳ್ಳೆದಾಗುತ್ತೆ ಹಚ್ಕೊಂಡು. 5 ದಿನ ಮಾಡಿದ್ರೆ ಹೌದು, ಒಳ್ಳೆ ಮಾಲಿಶ್ ಮಾಡಿಬಿಟ್ಟು ತುಂಬಾ ಸಾಫ್ಟ್ ಅನ್ಸುತ್ತೆ. ಕೈ ಸರಿ ಸಾಫ್ಟ್, ಫುಲ್ ಬಾಡಿಗೆ ಹಚ್ಚಿದ್ರೆ ಮತ್ತೆ ಮಕ್ಕಳಿಗೆ ಇದೆ ಅಲ್ವಾ ಫೇಶಿಯಲ್ ಅಲ್ಲಿ ಎಲ್ಲಿದೆ. ಅದೇ ಅದಕ್ಕೆ ನೀವೆಲ್ಲ ಬೇರೆಯವರಿಗೆಲ್ಲ ಹೇಳುದೇ ಇಲ್ಲ ಸೀಕ್ರೆಟ್, ದಿನ ಹಚ್ಚಿ ಅಂತ. ಅಲ್ಲ, ಬೇರೆ ಸಾಕ್ಬೋದಲ್ಲ, ನಾವು ಸಹ ಈಗ ಯಾವಾಗ ಬೇಕಾದ್ರೆ ಫಂಕ್ಷನ್ಸ್ ಎಲ್ಲ ಇದ್ದಾಗ. ನಮ್ಗೆ ದೊಡ್ಡವರು ಈ ತರ ಸೀಕ್ರೆಟ್ ಎಲ್ಲ ಹೇಳುದೇ ಇಲ್ಲ, ಮದುವೆಗೆ ಮಾತ್ರ ಹಚ್ತಾರೆ ಶಾಸ್ತ್ರಕ್ಕಂತ. ಸೊ ಇದನ್ನ ನಾವು ರೆಗ್ಯುಲರ್ ಆಗಿ ಹಚ್ಬೋದು ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ.